ಸಿಎಂ ಪಟ್ಟಕ್ಕಾಗಿ ಒಂದು ಕಡೆ ಹಠಕ್ಕೆ ಬಿದ್ದಿದ್ರು, ನನಗೆ ದಕ್ಕಲೇಬೇಕು ಅಂತೇಳಿ ಡಿ ಕೆ ಶಿವಕುಮಾರ್ ಒಂದು ಕಡೆ ಪ್ರಯತ್ನವನ್ನು ಪಡ್ತಾನೆ ಇದ್ದಾರೆ. ಆದರೆ ಇದೀಗ ಡಿ ಕೆ ಶಿವಕುಮಾರ್ ಅವರು ಮೌನಕ್ಕೆ ಜಾರ್ತಾ ಇದ್ದಾರೆ. ಸಿಎಂ ಡಿ ಕೆ ಶಿವಕುಮಾರ್ ಅವರ ದೆಹಲಿ ಪ್ರವಾಸ ಒಂದು ಕಡೆ ಅಂತ್ಯವಾಗಿದೆ. ಪ್ರವಾಸ ಇದರಲ್ಲಿ ಪ್ರಯಾಸನೂ ಇತ್ತ ಇಲ್ವಾ, ಬರೀ ಪ್ರವಾಸ ಆಯಿತಾ, ಬರಿಗೈಲಿ ಹಿಂದಿರುಗಿದ್ದಾರಾ, ಅದು ತಿಳ್ಕೊಳ್ಬೇಕಾಗಿರ್ತಕ್ಕಂಥ ವಿಚಾರ ಇಲ್ಲಿ. ಆದರೆ ಮುಖ್ಯಮಂತ್ರಿ ಪಟ್ಟಕ್ಕೆ ಅವರು ಆಸೆ ಪಟ್ಟಿದ್ದು ನಿಜ. ಬರೀ ಅಸ್ಸಾಂ ಚುನಾವಣೆಯಲ್ಲಿ ವೀಕ್ಷಕರಾಗಿ ಹೋಗ್ತಾ ಇದ್ದೀವಿ, ಒಂದಷ್ಟು ವೀಕ್ಷಕರದ್ದು ಸಭೆ ಇದೆ, ಇಲ್ಲಿ ಸಭೆ ಅಟೆಂಡ್ ಮಾಡಬೇಕು, ಅಷ್ಟೇ ವಿಚಾರ ದೆಹಲಿಯ ಉದ್ದೇಶ ಆಗಿರಲಿಲ್ಲ ಡಿ ಕೆ ಶಿವಕುಮಾರ್ ಅವರಿಗೆ. ಏನೋ ಒಂದು ಏರ್ಪೋರ್ಟಲ್ಲಿ ಸಿಕ್ಕೇ ಬಿಟ್ಟರು, ಡಿ ಕೆ ಶಿವಕುಮಾರ್ ಅವರು ಸಿಕ್ಕೇ ಬಿಟ್ಟರು. ಸಿದ್ದರಾಮಯ್ಯನವ್ರಿಗೆ ಮಾತ್ರ ಅಲ್ಲಿ ನಿಗದಿಯಾಗಿದ್ದು ಮಂಡಕಳ್ಳಿ ಏರ್ಪೋರ್ಟ್ನಲ್ಲಿ ಅವ್ರು ಬಂದರೆ ಸಾಕು ರಾಹುಲ್ ಅವ್ರನ್ನ ರಿಸೀವ್ ಮಾಡಲಿಕ್ಕೆ ಅಂತೇಳಿ. ಇಲ್ಲ ನಾನು ಬರ್ತೀನಿ ಅಂತೇಳಿ ಡಿ ಕೆ ಶಿವಕುಮಾರ್ ಹೊರಟುಬಿಟ್ರು. ಕನಿಷ್ಠ ಪಕ್ಷ ಏರ್ಪೋರ್ಟ್ನಲ್ಲಿ ಮುಖಾಮುಖಿ ಆದಾಗಲಾದರೂ ಕೂಡ ಅವಾಯ್ಡ್ ಮಾಡೋಕ್ಕಾಗಲ್ಲ, ಅವಾಗ ಮಾತನಾಡಲೇಬೇಕಾಗತ್ತೆ ಅಂಥೇಳಿ. ಅದೇ ರೀತಿ ರಾಹುಲ್ ಏನು ಹೇಳಿದ್ರು ಅಂದರೆ ಸಿದ್ದರಾಮಯ್ಯನವ್ರ ಜೊತೆನೂ ಮಾತಾಡಿದ್ರು, ಡಿ ಕೆ ಶಿವಕುಮಾರ್ ಜೊತೆನೂ ಮಾತಾಡಿದ್ರು, ಇಬ್ಬರನ್ನು ಒಟ್ಟಿಗೆ ನಿಲ್ಲಿಸ್ಕೊಂಡು ಮಾತಾಡಿದ್ರು, ಪ್ರತ್ಯೇಕವಾಗಿಯೂ ಮಾತಾಡಿದ್ರು. ದೆಹಲಿಗೆ ಬನ್ನಿರಿ ಮಾತಾಡೋಣ ಅಂತ ಹೇಳಿಬಿಟ್ರು. ಆದರೆ ದೆಹಲಿಗೆ ಹೋದ ಮೇಲೆ ಒಂದೇ ಒಂದು ಸೆಕೆಂಡ್ ಕೂಡ ರಾಹುಲ್ ಗಾಂಧಿ ಅವರ ಅಪಾಯಿಂಟ್ಮೆಂಟ್ ಡಿ ಕೆ ಶಿವಕುಮಾರ್ ಅವರಿಗೆ ಸಿಗಲೇ ಇಲ್ಲ. ವಿಚಾರ ಏನಾಗ್ತವೆ ಅಂತ ಹೇಳಿದ್ರೆ, ಒಂದು ವೇಳೆ ಇದೇ ಡಿ ಕೆ ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿ ಮಾಡಬೇಕು ಅಂತ ಹೈಕಮಾಂಡ್ ಒಂದು ವೇಳೆ ಮನಸ್ಸು ಮಾಡಿಬಿಟ್ರೆ ಒಂದು ನಿಮಿಷ ಅಲ್ಲ, ಒಂದು ಇಡೀ ದಿನ ಬೇಕಾದ್ರೆ ಅವ್ರ ಜೊತೆ ಕೂತಿರ್ತಾರೆ. ಆದರೆ ಇಲ್ಲಾಗುವಂತಹ ಪಾಸಿಟಿವ್ ನೆಗೆಟಿವ್ ಡೆವಲಪ್ಮೆಂಟ್ಸ್ ಕಡೆಗೆ ಹೈಕಮಾಂಡ್ ಗಮನ ಕೊಟ್ಟಿರಬಹುದು. ಒಂದು ಕಡೆ ಮೇಲಿಂದ ಮೇಲೆ ಬರ್ತಾ ಇರ್ತಕ್ಕಂಥ ಸೋಲುಗಳು, ಬಿಹಾರದಲ್ಲಿ ಸೋಲ್ತಾ ಇದ್ದಾರೋ, ಮಹಾರಾಷ್ಟ್ರ ಪಾಲಿಕೆ ಚುನಾವಣೆ ಸೋಲ್ತಾ ಇದ್ದಾರೋ, ಬೇರೆ ಎಲೆಕ್ಷನ್ಗಳಲ್ಲಿ ಸೋಲ್ತಾ ಇದ್ದಾರೋ ಬೇರೆ ವಿಚಾರ. ಇಂಥ ಸಂದರ್ಭದಲ್ಲಿ ಗಟ್ಟಿಯಾಗಿರ್ತಕ್ಕಂಥ ರಾಜ್ಯಕ್ಕೆ, ಜೇನುಗೂಡಂಥ ಒಂದು ರಾಜ್ಯಕ್ಕೆ ನೆನೆಕಪ್ಪ ಕಲ್ಲು ಹೊಡಿಲಿ, ಒಣ ರಾಜಕಾರಣ ಶುರುವಾಗುತ್ತೆ. ಅಗ್ರಿ. ಡಿ ಕೆ ಶಿವಕುಮಾರ್ ಅವರಿಗೆ ಯಾವುದೇ ರೀತಿಯಲ್ಲಿ ಹೈಕಮಾಂಡ್ ಪ್ರಾಮಿಸನ್ನು ಮಾಡದೆ ಸಿದ್ದರಾಮಯ್ಯನವ್ರಿಗೆ ಸಿ ಎಂ ಹುದ್ದೆ ಕೊಟ್ಟಾಗ ಏನೂ ಪ್ರಾಮಿಸ್ ಮಾಡೇ ಇಲ್ಲಪ್ಪ ಅವರು ಅಂತ ಹೇಳಲಿಕ್ಕೆ ಏನೂ ಕಾರಣ ಸಿಗಲ್ಲ ನಮಗೆ. ಆ ಥರ ಏನೂ ಪ್ರಾಮಿಸ್ ಮಾಡದೇ ಇದ್ದಿದ್ದರೆ ಡಿ ಕೆ ಶಿವಕುಮಾರ್ ಈ ಕಡೆ ದೆಹಲಿ ಬೆಂಗಳೂರು ಮಂಡಕಳ್ಳಿ ಈ ರೀತಿ ಓಡಾಡುವಂಥ ಪರಿಸ್ಥಿತಿ ಇರ್ತಾ ಇರಲಿಲ್ಲ. ಏನೋ ಮಾತು ಕೊಟ್ಟಿರಬೇಕು. 6 ತಿಂಗಳು ಮಾಡ್ತೀವಿ ಅಂತ ಹೇಳಿದ್ದಾರೋ, 1 ವರ್ಷಕ್ಕೆ ಸಿ ಎಂ ಅಂತ ಮಾಡ್ತೀವಿ ಅಂತ ಹೇಳಿದ್ದಾರೋ, ಅರ್ಧ ಅವ್ರಿಗೆ ಅರ್ಧ ನಿಮಗೆ ಅಂತ ಹೇಳಿದ್ದಾರೋ ಬೇರೆ ವಿಚಾರ. ಆ ತರಹದ ಯಾವುದೇ ಪ್ರಾಮಿಸ್ ಅವರವರ ಕೆಲಸಕ್ಕೆ ಅರ್ಹತೆಗೆ ಅನುಗುಣವಾಗಿ ಒಂದು ವೇಳೆ ಕಾಂಗ್ರೆಸ್ ಹೈಕಮಾಂಡ್ ಮಾಡದೇ ಇದ್ದಿದ್ದರೆ ಯಾವುದೇ ವ್ಯಕ್ತಿ ಆದರೂ ಯಾವ ಪ್ರಾಮಿಸು ಇಲ್ಲದೆ ಯಾವ್ದಾದ್ರು ಮನೆ ಬಾಗಿಲು ಹೋಗ್ತಾರೇನ್ರಿ? ಬರಪ್ಪ ನಿಂಗೆ ದುಡ್ಡು ಕೊಡ್ತೀನಿ, ನಾಳೆ ಬೆಳಗ್ಗೆ ಬಂದುಬಿಡಪ್ಪ ನಿನಗೇನೋ ಕೊಡ್ತೀನಿ ಅಂತ ಹೇಳಿದ್ರೆ ತಾನೇ ಮನೆ ಬಾಗಿಲು ಒಬ್ಬರು ಬರೋಕ್ಕೆ ಸಾಧ್ಯ. ಸುಮ್ಮನೆ ಬರೋಲ್ಲ. ಸುಮ್ಮನೆ ಬರೋದು ಬೇರೆ ಕಡೆ ಬರಬಹುದು, ಏನೋ ಸ್ನೇಹ ಪ್ರೀತಿ ವಿಶ್ವಾಸ ಅಂಥೇಳಿ. ಆದರೆ ಇಂಥ ವಿಷಯ ಏನೋ ಪ್ರಾಮಿಸ್ ಆಗಿದೆ, ಆದರೆ ಆ ಪ್ರಾಮಿಸನ್ನು ಈಡೇರಿಸುವ ಸ್ಥಿತಿಯಲ್ಲಿ ಸದ್ಯಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಇಲ್ಲ. ಕಾರಣ ಕಾಂಗ್ರೆಸ್ ಹೈಕಮಾಂಡ್ ಆ ಪರಿಸ್ಥಿತಿಯಲ್ಲೇ ಇಲ್ಲ. ಸೊ ಹಾಗಾಗಿ ಡಿ ಕೆ ಶಿವಕುಮಾರ್ ಎಷ್ಟೇ ಪ್ರಯತ್ನ ಹೊಡೆದು ತಿಪ್ಪರಲಾಗ ಹಾಕ್ತಾ ಇದ್ದರೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ನ ಭೇಟಿ ಅವರಿಗೆ ಸಾಧ್ಯ ಆಗ್ತಾ ಇಲ್ಲ. ಪ್ರತ್ಯೇಕವಾಗಿ ಅವ್ರಿಗೆ ಅಪಾಯಿಂಟ್ಮೆಂಟೇ ಸಿಗಲ್ಲ. ಯೋಚನೆ ಮಾಡಿ ನೋಡಿ, ಯಾವ ರಾಜಕಾರಣ, ರಾಹುಲ್ ಗಾಂಧಿ 5 ನಿಮಿಷ ಬಿಡುವಿಲ್ದಿರುವಷ್ಟು, ಸೋನಿಯಾ ಗಾಂಧಿಗೂ ಬಿಡುವಿಲ್ದಿರೋಷ್ಟು, ಏನು ಕೆಲಸದಲ್ಲಿದ್ದಾರಪ್ಪ ಇಬ್ಬರೂ, ಯಾವ ಹುದ್ದೆಲಿದ್ದಾರೆ, ಸೆಷನ್ ನಡೀತಾ ಇದೆಯಾ, ಪ್ರಿಪೇರ್ ಆಗಬೇಕಾ, ಏನಾದರೂ ಇಮಿಡಿಯೇಟಾಗಿ ರೆಡಿ ಆಗಬೇಕಾ, ನೋಟ್ಸ್ ಪ್ರಿಪೇರ್ ಮಾಡ್ಕೋಬೇಕಾ, ಕ್ವಶನ್ಗಳು ಕೇಳೋದು ಎಂಥದ್ದೂ ಇಲ್ಲ. ಚುನಾವಣೆಗಳು ಮಾಮೂಲಿ, ಯಾವ ರಾಜಕೀಯ ಪಕ್ಷಕ್ಕೆ ಚುನಾವಣೆ ಇಲ್ಲ. ಅಂಥದ್ರಲ್ಲಿ ಒಂದು ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಅಂತ ಆಸೆ ಇಟ್ಕೊಂಡು ಡಿ ಸಿ ಎಂ ಬಂದಾಗ ಆ ವ್ಯಕ್ತಿನ 5 ನಿಮಿಷ ಮಾತನಾಡ್ಸಿದ್ರೆ ಏನಾದರೂ ಕರ್ಗೋಗುತ್ತಾ ಹೈಕಮಾಂಡ್ದು? ಇಲ್ಲ. ಭೇಟಿ ಕೊಡೋಕ್ಕೆ ಬಂದರೆ ಭೇಟಿ ಮಾಡೋಕ್ಕೆ ಅವಕಾಶ ಸಿಗ್ತಿಲ್ಲ ಅಂತ ಹೇಳಿದ್ರೆ ಒಂಥರ ಇಬ್ಬಂದಿ ಆಗುತ್ತೆ, ಮುಜುಗರ ಆಗುತ್ತೆ, ಒದ್ದಾಟ ಸಿಗಾಕೋಬೇಕಾಗತ್ತೆ. ನಾವು ಯಾಕೆ ಬೇಕು ಇವಾಗಿದು? ಕರೆದು ಎದುರುಗಡೆ ಕೂತ್ಕೊಂಡು ಇಲ್ಲ ಎಸ್ ಅನ್ಬೇಕು, ಇಲ್ಲ ನೋ ಅನ್ಬೇಕು. ಬಿಸಿ ತುಪ್ಪ ನುಂಗಿದ್ರು ಒಂಥರ, ಉಗಿದ್ರು ಒಂಥರ. ಇಂಥ ಸಂಕಷ್ಟ ಇದೆ. ಇದು ಈ ಸಂದರ್ಭದಲ್ಲಿ ಅವಾಯ್ಡ್ ಮಾಡೋದು ಒಳ್ಳೆಯದು ಅನ್ನೋ ನಿರ್ಧಾರಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಬಂದಿರಬಹುದು. ಸೊ ಕಳೆದ 3 ದಿನಗಳಿಂದ ದೆಹಲಿಯಲ್ಲೇ ಡಿ ಕೆ ಶಿವಕುಮಾರ್ ಇದ್ದರೂ ಕೂಡ ಯಾವುದೇ ಕಾರಣಕ್ಕೂ ಡಿ ಕೆ ಶಿವಕುಮಾರ್ ಅವರಿಗೆ ಏನು ಅಂತ ಕೇಳಿಲ್ಲ. ಅಸ್ಸಾಂ ಚುನಾವಣೆ ಪೂರ್ವಭಾವಿ ಸಭೆಯಲ್ಲಿ ಭಾಗಿಯಾಗಿದ್ದು ಡಿ ಕೆ ಶಿ. ರಾಹುಲ್ ನೇತೃತ್ವದಲ್ಲೇ ನಡೆದಿದ್ದಂಥ ಚುನಾವಣಾ ಪೂರ್ವಭಾವಿ ಸಭೆ ಆದಮೇಲೆ ಹೈಕಮಾಂಡ್ ಭೇಟಿಗಾಗಿ ದೆಹಲಿಯಲ್ಲಿ ಉಳ್ಕೊಂಡಿದ್ದರು. ನಾಯಕತ್ವ ಬದಲಾವಣೆಯ ಸ್ಪಷ್ಟತೆಗಾಗಿ ಕಾದಿದ್ದರು ಡಿ ಸಿ ಎಂ. 2 ದಿನಗಳ ಕಾಲ ಹೈಕಮಾಂಡ್ ಭೇಟಿಗೆ ಪ್ರಯತ್ನ ಪಟ್ಟರೂ ಕೂಡ ಯಾವುದೇ ಕಾರಣಕ್ಕೂ ಆಗಲಿಲ್ಲ. ಭೀಮಣ್ಣ ಖಂಡ್ರೆ ನಿಧನರಾಗ್ತಾರೆ. ಇದರ ಮಧ್ಯದಲ್ಲಿ ಬೀದರ್ಗೆ ಬರ್ತಾರೆ, ಅಂತಿಮ ದರ್ಶನ ಪಡ್ಕೊಳ್ತಾರೆ, ಮತ್ತೆ ವಾಪಸ್ ಹೋಗ್ತಾರೆ ದೆಹಲಿಗೆ. ಆದಾಗ್ಯೂ ಅವರಿಗೆ ದೆಹಲಿಯಲ್ಲಿ ರಾಹುಲ್ ಗಾಂಧಿ ಭೇಟಿ ಅವಕಾಶ ಸಿಕ್ಕಲಿಲ್ಲ. ಎಲ್ಲದಕ್ಕೂ ಉತ್ತರ ಕೊಡ್ತದೆ ಅಂತ ಹೇಳಿದ್ದೀನಿ. ಅಷ್ಟು ಬಿಟ್ಬಿಟ್ಟು ತಮ್ಮನು ಹೇಳ್ತಾ ಇದ್ದಾನೆ, ಕಾರ್ಯಕರ್ತರು ಹೇಳ್ತಾ ಇದ್ದಾರೆ, ನೀವು ಹೇಳ್ತಾ ಇದ್ದೀರಿ. 140 ಜನ ಬೆಂಬಲಕ್ಕಿಲ್ಲ, 140 ಜನ ಬೆಂಬಲಕ್ಕಿಲ್ಲ, ಇನ್ಕ್ಲೂಡಿಂಗ್ ಚೀಫ್ ಮಿನಿಸ್ಟರ್ ನಾನು ಬೆಂಬಲಕ್ಕಿಲ್ಲ. ನಿಮ್ಗೆ ಗೊತ್ತಿದ್ಯಾ, ನಾನು ಚೀಫ್ ಮಿನಿಸ್ಟರ್ ಮಾತಾಡ್ತೀನಿ. ರಾಹುಲ್ ಸಮ್ಮುಖದಲ್ಲೇ ನಾವೇನ್ ಮಾತಾಡ್ಕೊಂಡಿದ್ದೀವಿ, ಹೈಕಮಾಂಡ್ ಸಮ್ಮುಖದಲ್ಲಿ ಏನ್ ಮಾತಾಡಿದ್ದೀವಿ, ಎಲ್ಲ ಕೂತ್ಕೊಂಡು ನಾವೇನ್ ತೀರ್ಮಾನ
ಅದನ್ನ ನಾನು ಬಹಿರಂಗದಲ್ಲಿ ನಿಮ್ಮ ಹತ್ರ ಮಾಧ್ಯಮದಲ್ಲಿ ನಾನು ಚರ್ಚೆ ಮಾಡಕ್ಕಾಗಲ್ಲ. ನಾನು ಚರ್ಚೆ ಮಾಡಕ್ ಹೋಗುದಿಲ್ಲ. ಎಲ್ಲದಕ್ಕೂ ಒಂದು ಕಾಲ ಇದೆ. ಆ ಕಾಲ ಎಲ್ಲದಕ್ಕೂ ಉತ್ತರ ಕೊಡ್ತಾರೆ. ಕಾಲ